ಬೈ ಚಾನ್ಸ್ ಸೇರಿದ್ರೆ ಆಯಿತು ನಾವು ನಡೆಸ್ತೀವಿ, ನೀವು ಹೇಳ್ತಾರೋ ಸರಿ ಇದೆ ಅಂತ ಏನಾದರೂ ಒಂದು ಹೊಂದಾಣಿಕೆ ಮಾಡಿ ನಡೆಸಿದ್ರು ಕೂಡ ನಾವು ಈ ಪರ್ಯಾಯ ವ್ಯವಸ್ಥೆನೂ ಕೂಡ ಉಳಿಸ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಇದು ನಡೀಲಿ ಅದು ನಡೀಲಿ, ಎರಡೂ ಕೂಡ ನಡ್ಸ್ಕೊಂಡು ಹೋಗ್ತೀವಿ. ಸೊ ಇದು ಜನರಿಗೆ ಇದೆಲ್ಲ ಮಾಹಿತಿ ಕೊಡ್ತೀನಿ ನಿಮಗೆ, ಎಷ್ಟು ಆಗ್ತಾಯಿತ್ತು, ಎಷ್ಟು ಉಳಿತಾಯ ಆಗ್ತಾ ಅಂದರೆ ನೀವು ನೋಡಿ ತಿಂಗಳಿಗೇನೆ ನಮಗೆ 13 ಕಡೆಗಳಲ್ವ ಸರ್ ಈಗ ಇರೋದವರು, ಇನ್ನು ಉಳಿದ ಕಡೆ ನಿಮ್ಮದು ವ್ಯವಸ್ಥೆ ಇದೆಯಾ ಆಲ್ರೆಡಿ? 13 ಬೇರೆ ಕಡೆ ಕೆಲವು ಕಡೆ ವ್ಯವಸ್ಥೆಗಳಿದೆ ಆಲ್ರೆಡಿ. ಇಲ್ಲಿ ಇನ್ನು ಕೆಲವು ಕಡೆ ನಮ್ಮ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿದೆ, ಅವ್ರದ್ದು ಕೂಡ ನಾವು ಅವ್ರ ಜೊತೆ ಅಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಇನ್ನು ಕೆಲವು ಕಡೆ ಖಾಸಗಿ ಆಸ್ಪತ್ರೆಗಳ ಜೊತೆ ನಾವು ಟೈಅಪ್ ಮಾಡಿಕೊಂಡು ನಾವು ಏನು ಅಮೌಂಟ್ ಇವರು ಕೊಡ್ತಾಯಿದ್ದೋ ಅದೇ ಅಮೌಂಟ್ ಅವ್ರಿಗೆ ಕೊಡ್ತೀವಿ. ಸೊ ಜನ ಅಲ್ಲೋಗಿ ತೊಗೊಳ್ಬೋದು. ನಾನೀಗಾಗಿ ಟೆಂಡರ್ ಕರೆದಿದ್ದೇನೆ 7 ಹೊಸ MRI ಮತ್ತು 3 CT ಸ್ಕ್ಯಾನ್ಗೆ, ಅದನ್ನು ಕೂಡ ಅಳವಡಿಸ್ಕೊಳ್ತೀವಿ. ಮತ್ತು ಈಗ ಅನೇಕ ಕಡೆ CT MRI ಕೇಂದ್ರಗಳು ಬಂದಿದೆ. ಅದರಿಂದ ನಾವು ಎಂಪ್ಯಾನಲ್ ಮಾಡಿಕೊಂಡು ನಮ್ಮ ಜನರಿಗೆ ಅಲ್ಲಿಗೂ ಕೂಡ ಕೊಡಿಸಿ ಮಾಡಿಸುವಂಥ ಈಗ ಸಣ್ಣ ಊರುಗಳಲ್ಲೂ ಕೂಡ MRI CTಗಳು ಬಂದಿದೆ. ಅದಕ್ಕೋಸ್ಕರ ನಾವು ಎಂಪ್ಯಾನಲ್ ಮಾಡ್ಕೊಳ್ತೀವಿ, ಜನರಿಗೇನು ತೊಂದರೆ ಆಗದೇ ಇರೋ ಥರ ನೋಡ್ಕೊಳ್ತೀವಿ. ಆದರೆ ಇವರು ಹೇಳ್ದಂಗೆ ವಿರೋಧ ಪಕ್ಷದವ್ರು ಇದನ್ನು ಬೇರೆ ಥರ ಬಿಂಬಿಸೋಕ್ಕೆ ನೋಡಿದ್ರು. ಏನು ಸರ್ಕಾರದ ಇದು ಪ್ಯಾರಾಲಿಸಿಸ್ ಅಲ್ಲ, ಇದು ನಾವು ಸರ್ಕಾರದ ಎಷ್ಟು 100 ಕೋಟಿ ರೂಪಾಯಿ ಇವತ್ತು ಉಳಿಸಿದ್ದೇವೆ ನಾವು. ಇದನ್ನು ಪತ್ತೆ ಹಚ್ಚಿ ಅವ್ರು ನಮ್ಮ ಬೇಕಾದಷ್ಟು ಒತ್ತಡ ತೊಗೊಂಡು ಬಂದರು ಅವ್ರು ನಮ್ಮ ಮೇಲೆ. ಸರ್ ಹೇಗೋ ಮಾಡಿ ನೀವು ನಮ್ಮನ್ನು ಒಂದು ಅಮೌಂಟ್ ರಿಲೀಸ್ ಮಾಡಿಸಿ ಅಥವಾ ಏನಾದರೂ ಒಂದು ಇದು ಮುಂದುವರಿಸಿ ಅಂತ ಪ್ರಯತ್ನ ಮಾಡಿದ್ರು. ನಾವು ಯಾವುದಕ್ಕೂ ಬಗ್ಲಿಲ್ಲ. ನೋಡಪ್ಪ, ನಮಗೆ ಇದು ಸಾರ್ವಜನಿಕರ ದುಡ್ಡು ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದಾಗ ಈಗ ನೋಡಿ ಈ ಎರಡನ್ನೂ ಕೂಡ ಲೆಕ್ಕ ತೊಗೊಂಡ್ರೆ ಪ್ರತಿ ತಿಂಗಳು ಅಂದಾಜಾಗಿ ಇಲ್ಲಿ 12 + ಅಲ್ಲಿ 6 ಸುಮಾರು 18 ಕೋಟಿ ರೂಪಾಯಿ ಪ್ರತಿ ತಿಂಗಳು ನಾನು ಈ ಒಂದು ನಮ್ಮ ಕ್ರಮಗಳಿಂದ ಉಳಿತಾಯ ಆಯಿತು ಕಳೆದ ನವೆಂಬರ್ ತಿಂಗಳಿಂದ. ಅಂದರೆ ಈಗ 1.5 ವರ್ಷ ಆಗಿದೆ. ಒಂದೂವರೆ ವರ್ಷದಲ್ಲಿ ಪ್ರತಿ ತಿಂಗಳು 18 ಕೋಟಿ ಅಂತ ಹೇಳಿದ್ರೆ ನಾನೀಗಾಗಲೇ ಸುಮಾರು 200 ಕೋಟಿಗಿಂತ ಹೆಚ್ಚು ಹಣವನ್ನು ಇದೇ CT MRI ಸ್ಕ್ಯಾನಿಂಗಲ್ಲೇ ಉಳಿಸಿದ್ದೀನಿ ದುಡ್ಡು ರಾಜ್ಯಕ್ಕೆ. ಈಗ ಹಳೇದ್ನಂಗೆ ತನಿಖೆ ಮಾಡಿ ಸರ್. ಹಂಗಿದ್ರೆ ತನಿಖೆ ಅಲ್ಲ, ಅದಕ್ಕೆ ನಾವು ದುಡ್ಡು ಪೇಮೆಂಟ್ ಮಾಡ್ತಾ ಇಲ್ಲ. ಈಗ ನೀವು ನಮಗೆ ದೃಢೀಕರಣ ಮಾಡಿಕೊಡಿ, ಆ ಸ್ಕ್ಯಾನ್ ಹೆಂಗೆ ತೊಗೊಂಡ್ರಿ, ಯಾವ ಥರ ಆಯ್ತದು. ಈಗ ತಲೆಗೆ ಒಂದು ಸ್ಕ್ಯಾನು, ಎದೆಗೆ ಒಂದು ಸ್ಕ್ಯಾನು, ಕೆಳಭಾಗಕ್ಕೆ ಒಂದು ಸ್ಕ್ಯಾನು, ಒಂದೇ ಸ್ಕ್ಯಾನಲ್ಲಿ 3 ಸ್ಕ್ಯಾನ್ ಮಾಡಿಕೊಂಡ್ರೆ ಅದಕ್ಕೆ ನೀವು ಪ್ರೂಫ್ ಕೊಡಿ, ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೊಂದು ಪ್ರೊಸೀಜರ್ ಇದೆ. ಅದನ್ನು ನೀವು ದೃಢೀಕರಣ ಮಾಡಿ ನಮಗೆ ಕೊಟ್ಟರೆ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಯಾಕಂದರೆ ಹಿಂದೆ ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟಿದ್ದಾರೆ. ಅದು ಹೇಗಾಯಿತು ಏನಾಯಿತು ಅಂತ, ಅದು ಯಾವ ರೀತಿ ಆಯಿತು ಅಂತ ನಿಮಗೂ ಕೂಡ ಗೊತ್ತಿದೆ ವ್ಯವಸ್ಥೆಗಳಲ್ಲಿ. ಸುಮ್ಮನೆ ಅದರಲ್ಲೆಲ್ಲ ಬೇರೆ ಥರ ಮಾಡಿರ್ತಾರೆ ನೋಡಿ. ಇದೆಲ್ಲ ಅದಕ್ಕೋಸ್ಕರ ನಾವು ಅದನ್ನು ನಿಲ್ಲಿಸ್ದೋ, ಗೈಡ್ಲೈನ್ಸ್ ಇಶ್ಯೂ ಮಾಡಿ ಒಂದು ಸಿಸ್ಟಮಿಗೆ ತೊಗೊಂಡು ಬಂದು ಈಗ ಅಷ್ಟು ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಉಳಿಸಿದ್ದೇವೆ. ಅದಕ್ಕೆ ವಿರೋಧ ಪಕ್ಷದವ್ರು ನಮಗೆ ಅಪ್ರಿಷಿಯೇಟ್ ಮಾಡಬೇಕು, ನಮ್ಮ ಒಂದು ಟಫ್ ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ. ಎರಡನೇದು ಅವ್ರು ಒಂದು ಒಪ್ಕೊಳ್ತೀನಿ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಅದು ನಾನು ಒಪ್ಕೊಳ್ತೀನಿ. ಈಗ 1 ದಿವಸಕ್ಕೆ 2 ದಿವಸಕ್ಕೆ ತೊಂದರೆ ಆಗಿದೆ, ಅದನ್ನು ಈಗ ಬಗೆಹರಿಸಿದ್ದೇವೆ, ಅದನ್ನು ಕೂಡ ಬಗೆಹರಿಸ್ತೀವಿ. ಯಾರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ನಮ್ಮ ಪರ್ಯಾಯ ವ್ಯವಸ್ಥೆಗಳು ಮಾಡಿಕೊಡ್ತೀವಿ, ನಮ್ಮ ವ್ಯವಸ್ಥೆಗಳು ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ. 1200 ಜನ, 1000ಕ್ಕಿಂತ ಹೆಚ್ಚು ಜನ ಅಪಾಯಿಂಟ್ಮೆಂಟ್ ಆರ್ಡರ್ಗಳು ಕೊಡ್ತಾಯಿದ್ದೀವಿ. ನಮ್ಮ ಆರೋಗ್ಯ ಸಿಬ್ಬಂದಿ, ಡ್ರಗ್ ಇನ್ಸ್ಪೆಕ್ಟರ್ಗಳು, ಅವ್ರಿಗೆಲ್ಲ ನಾವು ಕೊಡ್ತಾಯಿದ್ದೀವಿ. ಮತ್ತು ಫಾರ್ಮಸಿಸ್ಟ್ಗಳನ್ನು ಹೊಸ ಸ್ಕೀಮ್ ಮಾಡೋದು, ಅವರಿಗೆ 1 ವರ್ಷದ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಅವ್ರು ನಮ್ಮ PHCಗಳಲ್ಲಿ ಫಾರ್ಮಸಿಸ್ಟ್ಗಳೆಲ್ಲ ಬಂದು ಕೆಲಸ ಮಾಡ್ತಾರೆ. ಅವ್ರಿಗೂ ಕೂಡ ಸುಮಾರು 223 ಫಾರ್ಮಸಿಸ್ಟ್ಗಳು, D.Pharma ಸ್ಟೂಡೆಂಟ್ಸು ನಮ್ಮ ಇಂಟರ್ನ್ಶಿಪ್ಪಿಗೆ ಬರ್ತಾಯಿದ್ದಾರೆ. 77 ಡ್ರಗ್ ಇನ್ಸ್ಪೆಕ್ಟರ್ಸು ಸುಮಾರು ವರ್ಷಗಳಿಂದ ಅದು ಖಾಲಿ ಇತ್ತು, ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಫೈಟ್ ಮಾಡಿ ಈಗ ಅದು ಕೂಡ ಕ್ಲಿಯರ್ ಆಗಿದೆ. ಅವರು ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ಗಳಾಗ್ತಾ ಉಂಟು. ಸೊ ಈ ಥರ ನಮ್ಮ ಒಂದು ಕಾರ್ಯಕ್ರಮ ನಾಳೆ ಇದೆ.